ನಿನಗೆ ನಮಸ್ಕಾರ ನೀರಾದ ನಿನಗೆ ನಮಸ್ಕಾರ 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 ನಮಸ್ಕಾರ
ಆಶ್ಚರ್ಯವಾಗಿ ಹೋಯ್ತು ನನಗೆ. ಯಾಕೆಂದ್ರೆ ನನಗೆ ನಿರೀಕ್ಷೆಯೇ ಇರಲಿಲ್ಲ. ಒಮ್ಮೆಲೆ ಯಾರು ಎನ್ನುವುದು ಗೊತ್ತಾಗಲಿಲ್ಲ. ಹತ್ತಿರ ಬಂದಾಗ ಗೊತ್ತಾಯಿತು ನೀನು ಪಾಂಚಾಲಿ. ಹೌದು, ದ್ರೌಪದಿ. ಏನಿವತ್ತೆ ಬೇರೆ ತಿಟ್ಟಲು ಬಂದುಬಿಟ್ಟಿಯಲ್ಲ. ಹಾಗೆ ಯಾಕೆ ನಿತ್ಯವೂ ಹಾ ಒಂದೇ ರೀತಿಯ ಊಟ ಅಂತಾದ್ರೆ ಹಾ ಹಾ ನಾಲಿಗೆ ರುಚಿಸುವುದಿಲ್ಲ. ಹೌದು, ಎಲ್ಲ ರೀತಿಯ ರಸಗಳು ಬೇಕು. ಬೇಕು ಬೇಕು ಬೇಕು. ಹೌದಾ? ಅದರಲ್ಲಿ ನೀನು ಎತ್ತಿದ ಕೈ ಅಂದ್ರೆ ಯಾವ ತಿಟ್ಟಾದ್ರೂ ನೀ ಸೋಲುವುದಿಲ್ಲ. ಸೋಲ್ತದೆ, ನಾ ಸೋಲುವುದಿಲ್ಲ, ದೇಹ ಸೋಲ್ತು. ಹೌದು. ಅದು ಯಾಕೆಂದ್ರೆ ಕೆಲಸ ಮಾಡಿದ್ದು ಹೆಚ್ಚಾಯ್ತು ಇವತ್ತು. ಹೌದು, ಹಾಗಾಗಿ ಈ ವಯಸ್ಸಿಗೆ ಈ ಕೆಲಸ ಅಲ್ಲ. ನಿನ್ನೆ ಬಹಳ ಕೆಲಸ ಇತ್ತ. ಹಾಗೆ ಓಡಾಡಿದ್ದು ಬಹಳ ಆಯ್ತಾ, ಹಾಗಾಗಿ ಸ್ವಲ್ಪ ಆಯಾಸ. ಆದ್ರೂ ಸುಧಾರಿಸ್ಕೊಂಡೆ. ಅಯ್ಯ, ಒಂದು ಮೊದಲಾಗಿ ನಮಸ್ಕರಿಸಿಕೊಂಡೆ. ಗೊತ್ತಾಯ್ತು. ನೀಗ ನಿನಗೆ ನಮಸ್ಕಾರ. ಒಳ್ಳೇದಾಗಿ. ಹೌದು, ಎಲ್ಲಿ ಕೈ ಮುಗಿದದ್ದು ಹೌದು, ಬಾಳ ಮೂಲಕವಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದು ಹೌದು ನಿನಗೆ. ಅದು ಬಂದದ್ದು ಯಾಕೆ ಬಂದೆ? ನಿನ್ನನ್ನು ರಮಿಸುವುದಕ್ಕೆ ಬಂದವಳಲ್ಲ ನಾನು. ಅಂದ್ರೆ ಹೆಂಡತಿಯಾಗಿ ಬಂದದ್ದ? ಅಲ್ವೇ ಅಲ್ಲ, ಮತ್ತೆ ನಿನ್ನ ವಿರೋಧಿಯಾಗಿ ಅಂತ ಇಟ್ಕೋ. ಹೆಂಡತಿಯಾಗಿ ಬಂದದ್ದು, ಆದ್ರೆ ಮುಂದುವರೆದು ಬಂದ್ರೆ ವಿರೋಧಿಯೂ ಆದೇನು. ಅಂದ್ರೆ ವಿರೋಧಿಸುವುದಕ್ಕೂ ಸಿದ್ಧಳಾಗಿ ಬಂದದ್ದು. ಅದು ಹೇಳಿಲ್ವಾ? ಕಾರಣ ಏನು ಅಂತ ಬೇಕಲ್ಲ. ಹೆಣ್ಣಾದವಳು 6 ರೀತಿಯಲ್ಲಿ ಇರಬೇಕು. ಹೌದಾ? ಹೌದಪ್ಪ. ಹೆಂಡತಿ ತಾಯಿಯಾಗಿಯೂ, ಭೋಜೇಶು ಮಾತಾ, ಹೌದಾ, ಶಯನೇಶು ರಂಭ, ಹೌದಪ್ಪ, ಸಲಹೆಯಲ್ಲಿ ಮಂತ್ರಿ. ಹಾಗೆ ಈಗ ನಾನು ಆ ರೀತಿಯಲ್ಲಿ ಬಂದವಳು ನಿನಗೆ. ಅಂದ್ರೆ ಬುದ್ಧಿ ಹೇಳಿ. ಹೌದು. ಏನು? ಮಾರುತ ಜಾತನ ಘಾರಗಡಿಸಿದೆ ಅಂತ ನೀನು ನಡೆದಿರುವಂತಹ ಪ್ರಕರಣದಲ್ಲಿ ನಿನಗೂ ಅವನಿಗೆ ಯುದ್ಧವಾಗಿ ಅಣ್ಣ ಎನ್ನುವುದನ್ನು ಮರೆತು ಅವನ ಬೆನ್ನಿಗೆ 4 ಬಿಟ್ಟು ಕೊಟ್ಟಿ ಅಂತ ನೀನು. ಇದ ನೋಡು, ನಿನ್ನ ಪರಾಕ್ರಮವನ್ನು ನೋಡ್ಬೇಕು ನನಗೆ. ಬಂದದ್ದು ಇಲ್ಲಿಗೆ ನೀನು ಬಂದದ್ದು ಈಗ ನನ್ನಲ್ಲಿ ಯುದ್ಧಕ್ಕೆ, ರಣಕ್ಕೆ ಬಂದೆ. ರಮಣೀಯೇ ನೀದು ನಿನ್ನ ಗಮನ ರಮಣೀಯೇ ನೀನು ರಮಣೀಯೇ ನೀನು ರಮಣೀಯೇ ನೀನು ನಿನ್ನ ಗಮನ ವಿಚಿತ್ರವು ನಿನ್ನ ಗಮನ ವಿಚಿತ್ರವು ಅಮಮ ಬಿಲ್ದರಿಸಿ ನಿಂದೆ ರಮಣೀಯೇ ನೀನು ನಿನ್ನ ಗಮನ ರಮಣನಿಗಿದಿರಾಗಿ ಸಮರ ಗೈವೆಯ ರಮಣನಿಗಿದಿರಾಗಿ
ರಣಕ್ಷೇತ್ರಕ್ಕೆ ನಮ್ಮ ಮಡದಿಯಾದ ದ್ರೌಪದಿ ಹೀಗೆ ಬರ್ತಾಳೆ ಎನ್ನುವುದು. ಆದರೆ ಮಾರುತ ಜಾತನ ಗಾರುಗಡಿಸಿದಂತ ಪೌರುಷ ತೋರು. ಒಮ್ಮೆ ನೋಡ್ಬೇಕು ಅಂತ ಆಸೆ ಆಗ್ತಾ ಉಂಟು. ನನಗೆ ಆಶ್ಚರ್ಯ ಆದದ್ದು ಆ ಕಾರಣಕ್ಕಾಗಿ. ಏನು ಹಾಗಾಗಿ ರಮಣಿ ಏನಿದು, ಯಾವಾಗಲೂ ಹೆಂಡತಿ ಆದವಳು ಗಂಡನನ್ನು ಮಾತಾಡಿಸುವುದಕ್ಕೆ, ಗಂಡನನ್ನು ನೋಡುವುದಕ್ಕೆ ಬರುವುದಿದ್ರೆ ವಿನಯ ವಿಧೇಯತೆ ತಗ್ಗಿ ಬಗ್ಗಿ ಹಾಗೆ ಬರಬೇಕು. ಇದು ಹಾಗಲ್ಲ, ಸೀರೆ ಉಟ್ಕೊಂಡು ಬಂದದ್ದಲ್ಲ. ತಟ್ಟಿ ಚಲ್ಲನವನ್ನು ಬಿಗಿದುಟ್ಟು ಗಂಡುಡುಗೆಯನ್ನ ತೊಟ್ಟು ಕೈಯಲ್ಲಿ ಬಿಲ್ವಾಣವನ್ನು ಧರಿಸಿ ಬತ್ತಳಿಕೆಯನ್ನ ಬಿಗಿದು ಹೋರಾಟವನ್ನು ನಡೆಸ್ತೇನೆ ಎನ್ನುವ ಛಾತಿಯಿಂದ ಬಂದಿಯಲ್ಲ. ಛೇ, ಇದೆಲ್ಲ ಸರಿಯೇನೆ? ಸ್ವಲ್ಪ ಆಲೋಚನೆ ಮಾಡು. ಯಾವಾಗಲೂ ಗಂಡ ಹೆಂಡತಿಯರಲ್ಲಿ ಸಾಮರಸ್ಯ ಇರಬೇಕು. ಸಮರಸವೇ ಜೀವನ ಅಲ್ವಾ? ಹಾಗಾದ್ರೆ ಇಲ್ಲಿಯವರೆಗೆ ಹಾಗೇ ಇರುವ ನೀನು ಈಗ ಭೀಮನ ಮಾತನ್ನ ಕೇಳಿ ಹೋರಾಟವನ್ನು ಕೊಡ್ತೇನೆ ಎನ್ನುವುದಾಗಿ ಬಂದ್ರೆ ಇದು ಖಂಡಿತ ವಿಹಿತವಾದ ಕಾರ್ಯ ಅಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಗಂಡನಿಗೆ ಯಾವತ್ತು ಹೆಂಡತಿ ವಿಧೇಯರಾಗಿರಬೇಕು, ಛಾಯಾನುವರ್ತಿಯಾಗಿರಬೇಕು. ಆಗ ಹೆಣ್ಣುತನ ಸಾರ್ಥಕ. ಅದು ಬಿಟ್ಟು ಗಂಡನ ಮೈ ಮೇಲೆ ಬೀಳ್ಲಿಕ್ಕೆ ಬರ್ತಾಳೆ ಅಂತ ಆದ್ರೆ ಅಂಥವಳನ್ನ ಹೆಣ್ಣು ಅಂತ ಕರೆಯುವುದಿಲ್ಲ. ನಿನ್ನ ಪರಾಕ್ರಮ ಇಷ್ಟೇ ಸಾಕು, ಬಂದದ್ದಕ್ಕೆ ಇಷ್ಟು ಸಾಕು ಎನ್ನುವುದಾಗಿ ತಿಳ್ಕೊಂಡು ಹೋಗ್ತೀಯಾ? ವಾದಿಸುತ್ತಿರುವುದು ವೃಕೋದರ ನೊಡನಿಗೆ ವಾದಿಸುತ್ತಿರುವುದು ವೃಕೋದರನೊಡನೆಗೆ ಕಾದಿದೆ ನೀ ನಿರರ್ಥ, ಕಾದಿದೆ 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 ನೀ ನಿರರ್ಥ 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 ನೀರ ಸೋದರರಾಗಿ ವಿನೋದದೋಳಿರದೆ, ಸೋದರರಾಗಿ ವಿನೋದದೊಳ್ ಇರದೆ
ಅಲ್ಲ, ಹೆಣ್ಣಾದವಳಿಗೆ ಇದು ಭೂಷಣ ಪ್ರಾಯ ಅಲ್ಲ. ಹಾ. ಗಂಡನ ಛಾಯಾನುವರ್ತಿಯಾಗಿರಬೇಕಾದದ್ದು ಹೆಣ್ಣುತನಕ್ಕೆ ಲಕ್ಷಣ. ಆದ್ರಿಂದ ಇವತ್ತು ಕೆಲಸ ಇಷ್ಟೇ ಸಾಕು, ಒಂದು ವಿಶ್ರಾಂತಿ ಪಡ್ತೀನಿ. ಈಗಲಾದ್ರೂ ಹೇಳ್ತೇನೆ. ಯಾಕೆಂದ್ರೆ ನನಗೆ ಇನ್ನು ಮುಂದೆ ನಿನ್ನ ಮೇಲೆ ಭರವಸೆ ಇಲ್ಲ. ನಾ ಹೇಳಿದೆ ಅದು. ಯಾಕೋ ಇವತ್ತಿನ ಆಯ್ಕೆಯಲ್ಲಿ ನೀನು ಎಡವಿದಾಗ ಕಾಣಿಸ್ತಾನೆ. ನಾ ಎಡವಿದ್ದಲ್ಲ, ಆಯ್ಕೆ ಮಾಡಿದವರು ಎಡವಿರು. ನಾವು ಎಡವು ಪ್ರಶ್ನೆ ಇಲ್ಲ, ಹೀಗೆ ಸುಧಾರಿಸ್ಕೊಂಡು ಹೋಗ್ತೇವೆ. ನೋಡ್ತೀಯಾ, ಇವತ್ತಿಗೆ ಮತ್ತೆ ಬೇರೆ ದಾರಿ ಇಲ್ಲ, ಇದರಲ್ಲೇ ಸುಧಾರಿಸುವುದೇ. ದಾರಿ ಇಲ್ಲದಿರುವ ಪ್ರಶ್ನೆ ಇಲ್ಲ, ಹೋದ ದಾರಿಯಲ್ಲಿ ನಾವು ಸುಧಾರಿಸ್ಕೊಳ್ಳದೆ ಬರಲೇ ಇಲ್ಲ. ಅಷ್ಟು ಮಾಡಿಕೊಳ್ಳದೆ ಇದ್ರೆ ಇಷ್ಟು ವರ್ಷದ ಅನುಭವಕ್ಕೆ ಏನು ಬೆಲೆ ಬಂದ ಹಾಗಾಯ್ತು. ಅದಕ್ಕಾಗಿ ಅನುಭವ ಅಂತ ಹೇಳು. ಖಂಡಿತ. ಅದ್ರ ಜೊತೆಗೆ ಈಗಲಾದ್ರೂ ಹೇಳ್ತೇನೆ, ಕೈ ಮುಗಿದು ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು. ಅದಿಲ್ಲ ಅಂತಾದ್ರೆ ನಿನ್ನ ಪರಾಕ್ರಮ ನಾನು ಮಾಡ್ತೇನೆ. ನಾರಿ ನಿನ್ನ ವಿಚಾರ ಮಾಡುವೆಯೋ, ನಾರಿ ನಿನ್ನ ವಿಚಾರ ಮಾಡುವೆ, ಬಜಾರಿ ಬರ್ತದೆ, ಬಜಾರಿ ನಮ್ಮನೆ. ಮೀರಿನ ಗಾನದ ಮೀನು ಜನಾರ್ದನೆ ಸಾರಸ ಬರಲಿಲ್ಲ. ಹೌದು, ಯಾವಾಗಲೂ ಹೆಣ್ಣುತನವನ್ನು ಮರೆತು ವ್ಯವಹರಿಸಿರುವಂತಾದ್ರೆ ಅಂಥವಳನ್ನ ಹೆಣ್ಣು ಅಂತ ಕರೆಯುವುದಿಲ್ಲ. ನೀನು ಮಾತ್ರ ಇಲ್ಲಿಯವರೆಗೆ ಸಚ್ಚಾರಿತ್ರ್ಯ ಸಂಪನ್ನಳಾಗಿ ನನ್ನನ್ನು ವಿಚಾರಿಸುವುದಕ್ಕೆ ಬಂದಿಯಲ್ಲ. ಅಣ್ಣನ ಮೈ ಮೇಲೆ ಕೈ ಮಾಡಿದ್ದು ನನ್ನದ್ದು ತಪ್ಪು ಎನ್ನುವುದಾಗಿ ಹೇಳುವ ನಿನಗೆ ಗಂಡನ ಮೈ ಮೇಲೆ ಕೈ ಮಾಡುವುದು ಹೆಂಡತಿಯ ತಪ್ಪು ಎನ್ನುವುದು ಯಾಕೆ ಅರ್ಥ ಆಗುವುದಿಲ್ಲ? ಸಮಯ ಸಂದರ್ಭ ನೋಡ್ಕೊಂಡಿದ್ದೆ. ಹುನಮದು ಶಾಸನಾನುದರ ಮನಗಿದು ರಕ್ತದೊಳೊಂದಿಗೆ ಶವನು. ಗಂಡಿನ ಮೇಲೆ ಎರಗುವುದು ತಪ್ಪು ಅಂತ ನನಗೆ ಗೊತ್ತುಂಟು. ಆದ್ರೆ ಅಣ್ಣನಿಗೆ ಕೈ ಮಾಡಿದಂತಹ ನೀನು ಮಾಡಿದ ತಪ್ಪನ್ನು ಸುಧಾರಿಸಿಕೊಂಡು ಬಂದವಳು ನಾನು. ನೀನೇ ಹಿಂದ್ಗಡೆಯವ್ರನ್ನು ಬಿಡದೆ ಇದ್ಮೇಲೆ ನಾನು ಸೋಲ್ತೇನೆ ಅಂತ ಮಾಡಿದೆ. ಬೆಣ್ಣ ಬೆಣ್ಣ ನಿನ್ನಯ ಬೆಳಗಿನ ನುಡಿಯ. ಬಿಡು 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 ನಿನ್ನಯ ಬೆಳಗಿನ ನುಡಿಯ. ಮನದಿ ಮಣಿಗೆ, ಮನದಿ ಮಣಿಗೆ. ಅದೇ ತಪ್ 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 ತಪ್. ಬಿಡಿ ಯುದ್ಧ ಮಾಡುವುದಾ? ಯುದ್ಧನ ನನ್ನದ್ದು ಮತ್ತಿಲ್ಲ, ಎರಡು ಮಾತಾಡು ಕೇಳೋಣ ಅಂತ. ಎರಡು ಮಾತಾಡುದು ಹೇಳಿದ್ನಲ್ಲ, ನಿನ್ನ ಪರಾಕ್ರಮ 3 ಲೋಕ ಗೆದ್ದಿದ್ದೇನೆ, ಅದು ಇದು ಎಲ್ಲ ನೋಡಿ ಬಿಡ್ತಾನೆ ಅಂತ. ಮೂದಲಿಸುತ್ತ ಪಾರ್ಥನ ನುಡಿಸಿದಳು ಬೇಗ. ಓಹೋ
ರುದ್ರರೋ ಕಾವೂರದೋಳು ಖಗವಾಗನ ರುದ್ರರು ಖಗವಾಗನ ರುದ್ರರು ಅವತೋರಿರೋ ಬಾವು ಬಲೋನ್ವಿತ ಅವತೋರಿರ ಬಾವು ಬಲೋನ್ವಿತ ನಾವು ಕೇಳಿದ್ದೇವೆ. ಅಯ್ಯೋ ಪಾರ್ಥ ಮಹಾಶಯರು ವಾದದೇವರು ಎಲ್ಲೆಲ್ಲ ಹೋಗಿ ಯುದ್ಧವನ್ನ ಮಾಡಿ ಗೆದ್ದು ಬಂದವರು ಅದೆಲ್ಲ ಸುಳ್ಳು ಅಂತ. ಹೋದಲೆಲ್ಲ ದಿಗ್ವಿಜಯವಾಗಿದೆಯಾ? ಅಲ್ಲ, ಹೋದಲೆಲ್ಲ ಮುಗಿಸ್ಕೊಂಡು ಮನೆ ಬಂದಿದ್ದೀರಿ. ಏನು ಮಾಡಿದ್ರಿ? ನಂಗೆ ಗೊತ್ತಾಯ್ತು ಈಗ. ಯಾರಲ್ಲಿ? ಹರನಲ್ಲಿ, ಖಗವಾಹನಲ್ಲಿ ಕೇಳಿದೇವ ನಾವು ಕೃಷ್ಣಾರ್ಜುನ ಕಾಗ. ಹೌದಪ್ಪ, ಪಾಶುಪತವನ್ನು ಪಡೆದವ ಶಬರಾರ್ಜುನ ಕಾಗ. ಅದೆಲ್ಲ ಪ್ರಸಂಗ ಹೌದಾ ಸುಳ್ಳು ಅಂತ ನಮಗೆ ಅನುಮಾನ ಆಗ್ತಾ ಉಂಟು. ಏಯ್, ಈಗಲಾದ್ರೂ ಹೋಗಿ ಆ ಭೀಮನ ಕಾಲು ಹಿಡಿದು ತಪ್ಪಾಯ್ತು ಅಂತ ಹೇಳು. ಅದಿಲ್ಲ ಅಂತಾದ್ರೂ ನೋಡ್ರಿ ನಿನಗೆ. ಪ್ರಸಂಗಗಳೆಲ್ಲ ಯಾಕೆ ಬರ್ತದೆ ಎನ್ನುವುದೇ ಎಲ್ಲಾ ಪ್ರಸಂಗದಲ್ಲಿಯೂ ಮುಗಿಸ್ಕೊಂಡು ಹೋಗುವಾಗ ನಾನು ವಿಜೃಂಭಿಸದೇ ಹೋದವ. ಕರ್ಮ ತೀರ್ಲಿಕ್ಕೆ ಇವಳು ಕೈಯಲ್ಲೆಲ್ಲ ತಲೆ ತಗ್ಗಿಸುವ ಪ್ರಸಂಗ ಬಂದು ಹೋಯ್ತಲ್ಲ. ಬೇಸರ ಯಾಕೆ ಗೊತ್ತಾ? ಇವಳು ಬೇರೆ ಯಾರಲ್ಲ, ನನ್ನ ಹೆಂಡತಿ. ನಾವು ಐವರಲ್ಲಿ ನಾನು ಒಬ್ಬ ಗಂಡ, ಹೌದಲ್ಲ? ಕೊನೆ ಪಕ್ಷ ಗಂಡ ಎನ್ನುವ ಗೌರವವೂ ಇಲ್ಲದೆ ಎಷ್ಟು ಮಾತಾಡಿದ್ಲು. ಅಬ್ಬಬ್ಬಬ್ಬ, ಅವಳು ಹೊಡೆತ ನೋಡಿದ್ರೆ ಇನ್ನು ಕೆಲವು ವರ್ಷ ಈ ಕ್ಷೇತ್ರಕ್ಕೆ ಮತ್ತೆ ಯಾರೂ ಬರ್ಲಿಕ್ಕೆ ಬಿಡುವುದಿಲ್ಲ. ನಾವೆಲ್ಲ ಇತ್ತೀಚೆಗಿನ ಅವಳು ಬೆಳವಣಿಗೆ ನೋಡಿ ಮತ್ತೊಂದು ತಯಾರು ಮಾಡುವುದೇ ಎನ್ನುವ ಚಿಂತೆಯಲ್ಲಿದ್ದವು. ಇವತ್ತು ನೋಡಿದ್ರೆ ಕೆಲವು ವರ್ಷ ಅವಳದ್ದೇ ಆಡಳಿತ ಇರ್ತದೋ ಅಂತ ಅನ್ನಿಸ್ತದೆ. ಇರಲಿ, ಬಿದ್ದ ನನ್ನನ್ನು ಬಹಳ ಪಚಾರಿಸಿದಳು. ಎಲ್ಲ ನಮ್ಮ ಜೀವನದಲ್ಲಿ ನಡೆದು ಹೋಗಿರುವ ಹಳೆ ಪ್ರಸಂಗಗಳೆಲ್ಲ ಹೌದೋ ಸುಳ್ಳೋ ಎನ್ನುವ ಮಟ್ಟಕ್ಕೆ ಬಂದಿದ್ದಾಳೆ ಅವಳು. ಶಬರಾರ್ಜುನ, ಪಾಶುಪತ ಪಡೆದದ್ದು, ಅದನ್ನೆಲ್ಲ ಈ ಪ್ರಸಂಗ ಅವಳು ಹೇಳುವುದಲ್ಲ. ಆಕಸ್ಮಿಕಕ್ಕೆ ಆ ಪ್ರಸಂಗದಲ್ಲಿ ಒಂದು ವೇಷ ಮಾಡಿ ತೋರಿಸ್ಲಿ ಅವಳು. ಆಗ್ತದ? ಒಂದು ಕಾಲ ಇತ್ತು ಸ್ವಾಮಿ, ಆ ಪ್ರಸಂಗ ಎಲ್ಲ ಏನು ಮೆರೆದಿತ್ತು ಬಿಡಿ. ಎಲ್ಲ ಈಗ ನಾವು ನೆನಪು ಮಾಡಿಕೊಳ್ಳುವುದಷ್ಟೇ. ಹಾಗಂತ ನಾನಂತೂ ಈ ಪ್ರಕರಣ ಇಷ್ಟಕ್ಕೆ ಬಿಡುವುದಿಲ್ಲ. ನಾನಿನ್ನು ಅವಳಲ್ಲೂ ಯುದ್ಧ ಮಾಡುವುದಕ್ಕೆ ಹೋಗುವುದು ಇಲ್ಲ. ಯಾಕೆ ಹೋಗುವುದಿಲ್ಲ? ಯಾಕೆ ಹೋದ್ರೆ ನಮಗೆಲ್ಲ ಗಂಡಸರಿಗೆ ದೊಡ್ಡ ದೋಷ ಸ್ವಾಮಿ. ಏನ್ ಹೇಳಿ? ನಮ್ಮ ಹಾಗೆ ಮೀಸೆ ಹೊತ್ತು ಹೊಂತಗಾರಿಗಳಾದ್ರೆ ಸೋಲೋ ಗೆಲುವು. ಮೀಸೆ ಮಣ್ಣಾಗುವಲ್ಲಿವರೆಗೂ ನಾವು ಹೋರಾಟ ಕೊಡ್ತೇವೆ. ಎಲ್ಲಾದ್ರೂ ಹೆಣ್ಣು ಜಾತಿ ಬಂದ್ರೆ ಯಾಕೋ ಒಂದು ರೀತಿ ನಮಗೆ ಔದಾರ್ಯ ಬರುವುದಷ್ಟೇ. ಈಗಲೂ ನಾನು ಅವಳಲ್ಲಿ ಸೋತದ್ದಲ್ಲ. ಯುದ್ಧ ಮಾಡಬೇಕು ಅಂತ ಬಾಣ ಪ್ರಯೋಗ ಮಾಡುವಾಗ ಹೆಂಡತಿಯೊಟ್ಟಿಗೆ ಕಳೆದ ಮಧುರ ಕ್ಷಣಗಳು ನೆನಪಾಗುವುದು. ಅಲ್ಲಿಗೆ ನಮ್ಮ ಗಂಡಸುತನ ಮುಗಿದು ಹೋಗುವುದು. ಅವಳು ತಿಳ್ಕೊಂಡದ್ದು ನಾನು ಸೋತೆ ಅಂತ. ಎಂತೆಂಥ ಸಂದರ್ಭದಲ್ಲೇ ಸೋಲ್ದೆ ಇದ್ದ ಮಗ ನಾನು. ಈಗ ಈ ಯುದ್ಧದಲ್ಲೇ ಅಲ್ಲ. ಹೋಗ್ಲಿ ಬಿಡಿ, ಪೂರ್ಣ ಹೇಳ್ಕೊಂಡ್ರೆ ನಮ್ಮದನ್ನೇ ನಾವು ಹೇಳ್ಕೊಂಡ ಹಾಗೆ. ಹಾಗಂತ ಪ್ರಕರಣ ಮುಗಿಸುವುದಿಲ್ಲ. ದ್ರೌಪದಿಯ ಪ್ರತಾಪವನ್ನು ನಿಲ್ಲಿಸಬೇಕು ಅಂತಾದ್ರೆ ಅವಳು ಎದುರಿಗೆ ಯಾರನ್ನು ಕಳುಹಿಸುವುದು? ಭೀಮ ನನ್ನ ಕೈಯಲ್ಲಿ ಸೋತಾಗ ತನ್ನ ಹೆಂಡತಿಯನ್ನು ಕಳುಹಿಕೊಟ್ಟ ನಮ್ಮನ್ನು ಸೋಲಿಸುವುದಕ್ಕೆ. ಈಗ ನಾನು ಭೀಮನ ದಾರಿಯನ್ನೇ ಕಂಡುಕೊಂಡ್ರೆ ಹೇಗೆ? ಇವಳು ಐವರಿಗೂ ಮಡದಿ. ನನಗೂ ಒಬ್ಬಳು ಹೆಂಡತಿ ಇದ್ದಾಳೆ. ನನಗೊಬ್ಬಳಿಗೇ ಹೆಂಡತಿ. ನನ್ನೊಬ್ಬನನ್ನು ಮಾತ್ರ ಗಂಡ ಅಂತ ಒಪ್ಪಿಕೊಂಡದ್ದವಳು. ಇವಳೆ ಅಂತದ್ದು ಅವಳು ಮನ್ಸು ಮಾಡಿ ಬಂದ್ರೆ ಬೆಂಕಿ ಬೆಂಕಿ ಇದ್ದಾಗ. ಅವಳನ್ನು ಹೀಗೆ ನೋಡಿದ್ರೆಲ್ಲ ಅವಳು ಹೇಗೆ ಅಂತ ಗೊತ್ತಾಗುವುದಿಲ್ಲ. ಹೂವಿನಷ್ಟು ಮೃದುವಾಗಿ ಕಾಣ್ತಾಳೆ. ಎಲ್ಲಾದ್ರೂ ಸಿಟ್ಟು ಬಂತು ಅಂದ್ರೆ ಮತ್ತೆ ಬೇರೆ ಬೆಂಕಿ ಬೇಡ. ಅವಳು ಹೋಗಿ ನಿತ್ರ ಸಾಕು, ಇಡೀ ಊರಿಗೆ ಬೆಂಕಿ. ನಾನು ಸ್ವತಃ ಕಂಡಿದ್ದೇನೆ. ನನ್ನ ಸ್ವಂತ ಅನುಭವ ಇದು. ನಿಮ್ಮ ಹೊಡೆದಿಯಲ್ಲ? ಇಲ್ಲ, ನಾನು ಅದಕ್ಕೂ ದೊಡ್ಡ ಬೆಂಕಿ ಆದ್ರಿಂದ ನಾವು ತಪ್ಪಿಸ್ಕೊಂಡೆ.
ಹಾಗಾಗಿ ಈಗ ದ್ರೌಪದಿಗೆ ಎದುರಾಗಿ ಹಾ. ನನ್ನ ಮಡದಿ ಸುಭದ್ರೆಯನ್ನೇ